ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ ದಮ್ಮಯ್ಯ ಅಂತೀನಿ. ಚಿಕ್ಕ ವಿಷಯನ ದೊಡ್ಡದು ಮಾಡಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದು ಬೇಡ ಸರ್. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇದ್ರಲ್ಲಿ ಭಾವಂದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೇ. ಅವರೇ ಅಂದ್ರು ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ, ಐರನ್ ನಾನೇ ಮಾಡ್ಕೋತೀನಿ ಅಂತ. ಆದ್ರೆ ನಾನೇ ಬಲವಂತ ಮಾಡಿ ನಾನೇ ಮಾಡ್ಕೊಡ್ತೀನಿ ಅಂತ ತಗೊಂಡ್ ಬಂದೆ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಸರ್. ಬನ್ನಿ ಹೋಗೋಣ. ಸರಿ, ಜಾಸ್ತಿ ಪೇನ್ ಆಗ್ತಿದ್ಯಾ? ಇಲ್ಲ. ನಾನು ಈ ರೀತಿ ನಡ್ಕೋಬಾರ್ದಿತ್ತು. ಪಾಪ ನನಗೆ ಹೆಲ್ಪ್ ಮಾಡೋಕೆ ಬಂದು ಅವರು ಕಾಲಿಗೆ ಎಟ್ ಮಾಡ್ಕೊಂಡ್ರು. ನಾನು ನಿನ್ಗೆ 1000 ಸಲ ಹೇಳಿದೀನಿ ಮನೆ ಹತ್ರ ಬರ್ಬೇಡ ಅಂತ, ಆದ್ರೂ ಹಾಗೆ ಮಾಡ್ತಿಲ್ಲೇ. ಚಿಕ್ಕಿ, ಲೈಫಲ್ಲಿ ಭಯ ಇರಬೇಕು, ಹಾಯಾಗಿರ್ಬಾರ್ದು. ಇಲ್ಲ ಅಂತ ಅಂದ್ರೆ ನಾಯಿ ನರಿಗಳೆಲ್ಲ ಅಟ್ಯಾಕ್ ಮಾಡಕ್ ಶುರು ಮಾಡ್ತವೆ. ಈ ಓವರ್ ಕಾನ್ಫಿಡೆನ್ಸ್ ಇಂದಾನೆ ನೀನ್ ಮನೆಯಿಂದ ಆಚೆ ಬರೋ ಹಾಗಾಗಿದ್ದು. ಅದ್ಯಾಕ್ ಹಾಗೆ ಹೇಳ್ತೀರಾ? ಸೇವಂತಿ ಅಂತಾನೆ ಹೇಳಿ. ಸೇವಂತಿನೋ ವಾಸಂತಿನೋ ಈ ರೀತಿ ದುಸ್ಸಾಹಸ ಮಾಡ್ಕೊಂಡು ಮನೆ ಹತ್ರ ಬರ್ಬೇಡ. ಯಾರಾದ್ರೂ ನೋಡಿದ್ರೆ ಆಮೇಲೆ ನಿನ್ಗಿರೋ ಪರಿಸ್ಥಿತಿನ ನನಗೂ ಬಂದ್ಬಿಡುತ್ತೆ. ಬರಲ್ಲ ಬಿಡಿ ಚಿಕ್ಕಿ, ಏನೋ ಒಂದ್ ಕೆಲ್ಸ ಇತ್ತು, ಆಚೆ ಹೋಗಿದ್ದೆ. ಹಾಗೆ ನಿಮ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಹಾಗೇನಾದ್ರೂ ಇದ್ರೆ ನಾನೇ ನೀನಿರೋ ಜಾಗ ಹುಡ್ಕೊಂಡ್ ಬರ್ತೀನಿ. ಈಗ ಏನ್ ವಿಷಯ ಅಂತ ಹೇಳು, ನಾನು ಹೋಗ್ಬೇಕು. ಚಿಕ್ಕಿ, ನಿಮ್ಗೊಂದು ಟಾಸ್ಕ್ ಇದೆ, ತುಂಬಾ ಚಾಲೆಂಜಿಂಗ್ ಆಗಿದೆ. ಕೇರ್ಫುಲ್ ಆಗಿ ಮಾಡ್ಬೇಕಷ್ಟೇ. ಇಷ್ಟು ವರ್ಷದಿಂದ ನಾನು ಅದನ್ನೇ ಮಾಡ್ಕೊಂಡ್ ಬಂದಿದ್ದೀನಿ. ಅದೇನು ಅಂತ ಬೇಗ ಹೇಳು. ನೋಡು, ಸರ್ವಿಸ್ ರೋಡ್ಗೆಲ್ಲ ಹೋಗ್ಬೇಡ, ಡೈರೆಕ್ಟ್ ಆಗಿ ಹೈವೇಗ್ ಬಾ.